ತಮಿಳುನಾಡು ಪಾಲಿಟಿಕ್ಸ್ಗೆ ವಿಜಯ್ ಎಂಟ್ರಿ ಕೊಡ್ತಾ ಇರೋದು, ಇದು ಎಷ್ಟರ ಮಟ್ಟಿಗೆ ಬಿಜೆಪಿಯ ಈ ನಿರ್ಧಾರಕ್ಕೆ ಕಾರಣ ಆಗ್ತಾ ಇದೆ ಅಂತ ಪ್ರಶಾಂತ್? ನೋಡಿ ಮಧುಕರ್, ಯಾವುದೇ ಒಂದು ರಾಜ್ಯದ ರಾಜಕಾರಣದಲ್ಲಿ ಒಂದು ವಾಯ್ಡ್ ಅಂತ ಕ್ರಿಯೇಟ್ ಆದಾಗ, ಒಂದು ಶೂನ್ಯ ಕ್ರಿಯೇಟ್ ಆದಾಗ ಮಾತ್ರ ಒಂದು ಹೊಸ ಪಕ್ಷಕ್ಕೆ ಜಾಗ ಸಿಗುತ್ತೆ. 2016 ಡಿಸೆಂಬರ್ನಲ್ಲಿ ಜಯಲಲಿತಾ ನಿಧನದ ನಂತರ ಒಂದು ವಾಯ್ಡ್ ತಮಿಳುನಾಡಿನ ರಾಜಕಾರಣದಲ್ಲಿ ನಿಶ್ಚಿತವಾಗಿದೆ. ಆಗ AIADMK ಅಧಿಕಾರದಲ್ಲಿತ್ತು ಅನ್ನುವ ಕಾರಣಕ್ಕೋಸ್ಕರ ಪಳನಿಸ್ವಾಮಿ, ಪನ್ನೀರ್ಸೆಲ್ವಂ, ಶಶಿಕಲಾ ಜೈಲ್ಗೆ ಹೋದರು, ಇವರಿಬ್ಬರು ಒಟ್ಟಿಗೆ ಬಂದರು. 2021 ಅಧಿಕಾರ ನಡೆಸಿದರು. ಆದರೆ 2021ರಲ್ಲಿ 75 ಸೀಟನ್ನು AIADMK ಪಡೆದ್ರೆ ಸರಿಸುಮಾರು 153 ಸೀಟ್ಗಳನ್ನು DMK ಪಡೆದು ಅಧಿಕಾರಕ್ಕೆ ಬಂತು. ಲೋಕಸಭಾ ಚುನಾವಣೆಯಲ್ಲೂ ಕೂಡ DMK ಸರ್ಕಾರದ ವಿರುದ್ಧ ಆಂಟಿ ಇನ್ಕಂಬನ್ಸಿ ಇದ್ದರೂ ಕೂಡ ಅದು BJP ಮತ್ತು AIADMK ಪ್ರತ್ಯೇಕವಾಗಿ ಸ್ಪರ್ಧಿಸಿದ್ರಿಂದ ಅವ್ರಿಗೆ ಅದರ ಲಾಭ ಆಗಲಿಲ್ಲ. ಈಗ ಏಕಾಏಕಿ TVK ಪಕ್ಷದ ಮೂಲಕ ತಲಪತಿ ವಿಜಯ್ ಪಾಲಿಟಿಕ್ಸ್ನ ಎಂಟ್ರಿ ಪಡಿತಾ ಇದ್ದಾರೆ. ಅದು ಪ್ರಾಯಶಃ ವಿಜಯಕಾಂತ್ರ ಅವಸಾನದ ನಂತರ TVK ಪಕ್ಷಕ್ಕೆ ಒಂದು DMK ಮತ್ತು AIADMKಗಳ ದ್ರವಿಡ ಮೂಲದ ಕೆಲ ಅಸಮಾಧಾನಿತ ಮತದಾರರ ಲಾಭವನ್ನು ವಿಜಯ್ ಪಡೆದುಕೊಳ್ಳಬಹುದು. ಎಷ್ಟು ವೋಟ್ ಪಡಿತಾರೆ ಫಸ್ಟ್ ಇಲೆಕ್ಷನ್ನಲ್ಲಿ ಅನ್ನೋದು ಇಡೀ ತಮಿಳುನಾಡಿನ ವಿಧಾನಸಭೆಯ ರಚನೆಯ ಮೇಲೆ ಪರಿಣಾಮವನ್ನು ಬೀರುತ್ತೆ. ಆ ಕಾರಣದಿಂದ BJP ಮತ್ತು AIADMKಗೆ ಅನ್ನಿಸ್ತಾ ಇದೆ, ನಾವೀಗ ಮೈತ್ರಿಯನ್ನು ಮಾಡ್ಕೊಳ್ಳೋದೇ ಇದ್ದರೆ ಅಸಮಾಧಾನಿತ ವೋಟರ್ಸ್ ಯಾರಿದ್ದಾರೆ, ಅದು DMKಯಿಂದ ಬರ್ತಕ್ಕಂಥ ಆಂಟಿ ಇನ್ಕಂಬನ್ಸಿಯ ಮತದಾರ ಇರಬಹುದು, AIADMK ಹೇಗೂ ಅಧಿಕಾರಕ್ಕೆ ಬರಲ್ಲ ಅನ್ನುವ ಕಾರಣಕ್ಕೋಸ್ಕರ ಇಲ್ಲಿಂದ ಹೋಗ್ತಕ್ಕಂಥ ಮತದಾರ ಇರ್ಬೋದು, ವಿಜಯತ್ತ ವಾಲಿದ್ರೆ ಮುಂದೆ ಕಷ್ಟ ಆಗ್ಬೋದು ಅನ್ನುವ ಕಾರಣಕ್ಕೋಸ್ಕರ BJP ಮತ್ತು AIADMK ಪುನರಪಿ ಮೈತ್ರಿಯ ಸಂಕೇತಗಳನ್ನು ಕೊಡ್ತಾ ಇವೆ. ಪ್ರಶಾಂತ್, ಇದೀಗ ಇನ್ನು ತಮಿಳುನಾಡು ಎಲೆಕ್ಷನ್ಗೆ ಇನ್ನೊಂದು ವರ್ಷ ಮಾತ್ರ ಇರೋದು. ಇಂತಹ ಸಂದರ್ಭದಲ್ಲಿ ಈ ನಿರ್ಧಾರ ತೆಗೆದುಕೊಳ್ಳೋದು ಅದು ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಆಗಬಹುದು, ಯಾವ ರೀತಿಯಾಗಿರುವಂಥ ಪರಿಣಾಮ BJP ಮೇಲೆ ಬೀಳಬಹುದು, ವೋಟ್ ಬ್ಯಾಂಕ್ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀಳುತ್ತೆ? ಬದುಗರು ಎಟ್ಟು ಈಗ ನೋಡಿ, ಅಣ್ಣಾಮಲೈ ಲೋಕಸಭಾ ಚುನಾವಣೆಯಲ್ಲಿ ಒಂದು ನೇತೃತ್ವವನ್ನು ಕೊಟ್ಟಿದ್ರು. ಒಂದು ಸೋಷಿಯಲ್ ಮೀಡಿಯಾ ಬಜ್ ಕೂಡ ಅವರ ಸುತ್ತಮುತ್ತ ಕ್ರಿಯೇಟ್ ಆಗಿತ್ತು. ಅಣ್ಣಾಮಲೈ ಇನ್ನೇನು ರಾಷ್ಟ್ರೀಯ ನಾಯಕರಾಗಿ ಹೊರಹೊಮ್ತಾರೆ ಅಂತಕ್ಕಂಥದ್ದಿತ್ತು. ಆದರೆ ಅವ್ರಿಗೆ ಸ್ವತಃ ಕೊಯಮತ್ತೂರಿನಲ್ಲಿ ಗೆಲ್ಲಕ್ಕೆ ಸಾಧ್ಯ ಆಗಲಿಲ್ಲ. ಹಿಂದಿನಿಂದಲೂ ಕೂಡ ತಮಿಳುನಾಡು BJP ಒಂದು ಕನ್ಯಾಕುಮಾರಿಯ ಸೀಟನ್ನು ಗೆಲ್ತಿತ್ತು, ಇನ್ನೊಂದು ಯಾವುದಾದ್ರೂ ಒಂದು ಸೀಟನ್ನು ತಮಿಳುನಾಡು BJP ಗೆಲ್ತಾ ಇತ್ತು. ಆದರೆ ಫ್ರಾಗ್ಮೆಂಟೇಷನ್ ಆಫ್ ವೋಟ್ಸ್ ಆಗಿದ್ದರಿಂದ, ಮತಗಳ ವಿಭಜನೆ ಆಗಿದ್ದರಿಂದ ಈ ಬಾರಿ BJPಗೆ ಒಂದು ಸೀಟನ್ನು ಕೂಡ ಅಲ್ಲಿ ಗೆಲ್ಲಕ್ಕೆ ಸಾಧ್ಯ ಆಗಲಿಲ್ಲ. ಯಾಕಂದರೆ ನೀವು ಇಡೀ 2014 ನಂತರ ಪಾಲಿಟಿಕ್ಸನ್ನು ಗಮನಿಸಿದ್ರೆ 2 ರಾಜ್ಯಗಳಲ್ಲಿ ನರೇಂದ್ರ ಮೋದಿಯ ಪಾಪ್ಯುಲಾರಿಟಿ ಆ ಮಟ್ಟಕ್ಕೆ ಇರದೇ ಇರತಕ್ಕಂಥ 2 ರಾಜ್ಯಗಳು, ಒಂದು ಪಂಜಾಬ್ ಮತ್ತೊಂದು ತಮಿಳುನಾಡು. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲೂ ಕೂಡ BJP ಏಕಾಂಗಿಯಾಗಿ ಸ್ಪರ್ಧಿಸಿದಾಗ 11% ವೋಟ್ ಪಡೀತು. ಆದರೆ ನೀವು 11% ವೋಟ್ನಿಂದ ಸೀಟನ್ನು ಗೆಲ್ಲಿಕ್ಕೆ ಸಾಧ್ಯ ಆಗಲ್ಲ. ಸೀಟನ್ನು ಗೆಲ್ಲಬೇಕಾದ್ರೆ ಯಾವುದೇ ಟ್ರ್ಯಾಂಗ್ಯುಲರ್ ಕಾಂಟೆಸ್ಟ್ನಲ್ಲಿ ರೌಂಡ್ ಅಬೌಟ್ 34 to 36% ವೋಟನ್ನು ನೀವು ತೆಗೆದುಕೊಳ್ಬೇಕಾಗತ್ತೆ. ಹೀಗಾಗಿ ಅದು AIADMKಗೂ ಸೀಟಾಗಿ ಕನ್ವರ್ಟ್ ಆಗಲಿಲ್ಲ, BJPಗೂ ಕೂಡ ಸೀಟಾಗಿ ಕನ್ವರ್ಟ್ ಆಗಲಿಲ್ಲ. ಅವ್ರಿಗನ್ನಿಸ್ತಾ ಇದೆ ನಾವು ಒಟ್ಟಿಗೆ ಬಂದರೆ ಕೆಲ ಸೀಟ್ಗಳನ್ನಾಗಿ ಪರಿವರ್ತಿಸ್ಬೋದು, DMK ಜೊತೆ ಒಂದು ಟೇಕ್ ಆನ್ ಮಾಡಬಹುದು ಅಂತಕ್ಕಂಥದ್ದು 2 ಪಾರ್ಟಿಗೆ ಅನ್ನಿಸ್ತಾ ಇದೆ. ಆದರೆ 2 ಪಾರ್ಟಿಗಳಲ್ಲಿ ಇದಕ್ಕೆ ರಿಸರ್ವೇಷನ್ಸ್ಗಳಿವೆ. AIADMKಲ್ಲೂ ಕೂಡ BJP ಜೊತೆಗೆ ಹೋದರೆ ಎಲ್ಲಿ ಆಂಟಿ ಮೋದಿ ನರೇಟಿವ್ ತಮಿಳುನಾಡಿನಲ್ಲಿದೆ, ಆಂಟಿ ಹಿಂದಿ ನರೇಟಿವನ್ನು DMK ಬಿಲ್ಡ್ ಮಾಡ್ತಾ ಇದೆ, ಆಂಟಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ NEP ನರೇಟಿವನ್ನು ಬಿಲ್ಡ್ ಮಾಡ್ತಾ ಇದೆ, ಅದರ ನಷ್ಟ ನಮಗಾಗಬಹುದು ಅಂತಕ್ಕಂಥದ್ದು AIADMKಗೂ ಆತಂಕ ಇದೆ. BJPಗೂ ಅನ್ನಿಸ್ತಾ ಇದೆ ಒಂದು ಲೀಡ್ ಏನು ಲೋಕಸಭಾ ಚುನಾವಣೆಯಲ್ಲಿ 11% ಜೊತೆಗೆ ಬಂತು, ಅದು ಹೊರಟು ಹೋಗ್ಬಿಡುತ್ತಾ ಅಂತಕ್ಕಂಥದ್ದು. ಆದರೆ 2 ಪಕ್ಷಗಳು ಒಟ್ಟಿಗೆ ಬಂದರೆ ಮಾತ್ರ ಸೀಟ್ ಕನ್ವರ್ಷನ್ ಆಗತ್ತೆ ಅನ್ನುವ ಕಾರಣಕ್ಕೋಸ್ಕರ ಪ್ಯೂರ್ಲಿ ಫಾರ್ ದ ಮ್ಯಾಥಮೆಟಿಕಲ್ ರೀಸನ್ಸ್ AIADMK ಮತ್ತು BJP ಒಟ್ಟಿಗೆ ಬರೋ ಪ್ರಯತ್ನವನ್ನು ಮಾಡ್ತಾ ಇವೆ. ಈಗ ಅಣ್ಣಾಮಲೈ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿದ್ರೆ ಯಾರು ಅಧ್ಯಕ್ಷರಾಗ್ತಾರೆ, ಅಣ್ಣಾಮಲೈ ಮುಂದಿನ ಹೆಜ್ಜೆ ಏನಿರುತ್ತೆ, ಇವೆಲ್ಲವೂ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಅಂಶಗಳು. ಓಕೆ, ಥ್ಯಾಂಕ್ ಯು ಪ್ರಶಾಂತ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.